ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯಕ್ಕೆ ಈಗ ಮತ್ತೆ ಶುರುವಾಗಿದೆ ಕೊರೋನಾ ಟೆನ್ಷನ್. ಕರುನಾಡಿಗೆ ಮತ್ತೆ ಎಂಟ್ರಿ ಕೊಟ್ಟಿದೆ ಮಹಾಮಾರಿ ಕೊರೋನಾ. ಬೀದರ್ನಲ್ಲಿ ಮಹಿಳೆಗೆ ಕೊರೋನಾ ಪಾಸಿಟಿವ್ ಆಗಿದೆ. ಬೀದರ್ನಲ್ಲಿ ಮಹಿಳೆಗೆ ಕೊರೋನಾ ಪಾಸಿಟಿವ್ ಆಗಿದೆ. ಸ್ಯಾಂಪಲ್ ಪರಿಶೀಲನೆ ವೇಳೆ ಮಹಿಳೆಗೆ ಸೋಂಕು ಇರೋದು ದೃಢಪಟ್ಟಿದೆ. ಸ್ಯಾಂಪಲ್ ಪರಿಶೀಲನೆ ವೇಳೆ ಮಹಿಳೆಗೆ ಸೋಂಕು ದೃಢಪಟ್ಟಿರೋದು. ಕೊರೋನಾ ದೃಢಪಟ್ಟ ಹಿನ್ನೆಲೆ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಬ್ರಿಮ್ಸ್ನ ಸ್ಪೆಷಲ್ ವಾರ್ಡ್ನಲ್ಲಿ ಸೋಂಕಿತ ವ್ಯಕ್ತಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಾಜ್ಯಕ್ಕೆ ಈಗ ಮತ್ತೆ ತಲೆನೋವು ಶುರುವಾಗಿದೆ. ಕೊರೋನಾ ತಲೆನೋವು ಕರುನಾಡಿಗೆ ಮತ್ತೆ ಎಂಟ್ರಿ ಕೊಟ್ಟಿದೆ ಈಗ ಮಹಾಮಾರಿ ಕೊರೋನಾ. ಬೀದರ್ನಲ್ಲಿ ಒಬ್ಬ ಮಹಿಳೆಗೆ ಕೊರೋನಾ ಪಾಸಿಟಿವ್ ಆಗಿದೆ. ಸ್ಯಾಂಪಲ್ ಪರಿಶೀಲನೆ ವೇಳೆ ಮಹಿಳೆಗೆ ಸೋಂಕು ಇರೋದು ದೃಢಪಟ್ಟಿರೋದು. ಸ್ಯಾಂಪಲ್ ಪರಿಶೀಲನೆ ವೇಳೆ ಮಹಿಳೆಗೆ ಸೋಂಕು ದೃಢಪಟ್ಟಿದೆ. ಕೊರೋನಾ ದೃಢಪಟ್ಟ ಹಿನ್ನೆಲೆ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ಈಗ ಬ್ರಿಮ್ಸ್ನ ಸ್ಪೆಷಲ್ ವಾರ್ಡ್ನಲ್ಲಿ ಸೋಂಕಿತ ಆ ಮಹಿಳೆಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕೊರೋನಾ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಭಯ ಮತ್ತು ಆತಂಕ ಶುರುವಾಗಿಬಿಡುತ್ತೆ. ಯಾಕೆ ಅಂತ ಅಂದ್ರೆ ಯಾವಾಗ ಕೊರೋನಾ 1, 2, 3 ಅಂತ ಹೇಳಿ ಶುರುವಾಯಿತು, ಬಹಳಷ್ಟು ಲಾಸ್ ಮತ್ತು ಬಹಳಷ್ಟು ಜನರನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ. ನರಕ ಯಾತನೆಯನ್ನ ಅನುಭವಿಸಿದ್ದೀವಿ. ಸೊ ಹಾಗಾಗಿ ಈ ಕೊರೋನಾ ಮಹಾಮಾರಿ ಬರದೇ ಇದ್ರೇನೆ ಒಳ್ಳೇದು ಅನ್ನೋ ನಿಟ್ಟಿನಲ್ಲಿ ಬೇಡ್ಕೊಳ್ತಾರೆ ಜನ. ಇದೆಲ್ಲದರ ಜೊತೆಗೆ ಈಗ ಬೀದರ್ನಲ್ಲಿ ಓರ್ವ ಮಹಿಳೆ ಕೊರೋನಾ ಪಾಸಿಟಿವ್ ಆಗಿದೆ. ಮಹಿಳೆ ಎಲ್ಲೆಲ್ಲಿ ಸುತ್ತಾಡಿದ್ರು, ಯಾರ್ಯಾರ ಸಂಪರ್ಕದಲ್ಲಿದ್ರು, ಸೋಂಕಿತ ಇದ್ದ ಮನೆಯಲ್ಲಿ ಇದ್ದವರಿಗೂ ಕೊರೋನಾ ಟೆಸ್ಟ್ ಕೂಡ ಮಾಡಲಾಗುತ್ತೆ. ಮಹಿಳೆ ಸಂಪರ್ಕದಲ್ಲಿಲ್ಲ ಎಲ್ಲರಿಗೂ ಕೊರೋನಾ ಟೆಸ್ಟ್ಗೆ ಸಿದ್ಧತೆ. ಅಂದ್ರೆ ಮಹಿಳೆಯ ಸಂಪರ್ಕದಲ್ಲಿ ಯಾರ್ಯಾರು ಇದ್ರೋ ಅವರ ಎಲ್ಲರನ್ನೂ ಕೂಡ ಕರೆಸಿ ಟೆಸ್ಟ್ ಮಾಡಲಾಗುತ್ತೆ. ಸೋಂಕಿತ ಮಹಿಳೆಯ ಟ್ರಾವೆಲ್ ಹಿಸ್ಟ್ರಿ ಹಿಂದೆ ಆರೋಗ್ಯ ಇಲಾಖೆ ಬಿದ್ದಿದೆ. ಈಗ ಆಕೆ ಎಲ್ಲೆಲ್ಲಿ ಹೋಗಿದ್ರು, ಎಲ್ಲೆಲ್ಲಿ ಸುತ್ತಾಡಿದ್ದಾರೆ, ಜೊತೆಗೆ ಯಾರ್ಯಾರ ಸಂಪರ್ಕದಲ್ಲಿದ್ರು ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸೋಂಕಿತೆ ಇದ್ದ ಮನೆಯಲ್ಲಿ ಇದ್ದವರಿಗೂ ಕೂಡ ಕೊರೋನಾ ಟೆಸ್ಟ್ ಮಾಡಲಾಗ್ತಾ ಇದೆ. ಮಹಿಳೆ ಸಂಪರ್ಕದಲ್ಲಿ ಇದ್ದಂತ ಎಲ್ಲರಿಗೂ ಕೂಡ ಕೊರೋನಾ ಟೆಸ್ಟ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ಸೊ ಆ ನಿಟ್ಟಿನಲ್ಲಿ ರಾಜ್ಯಕ್ಕೆ ಕೊರೋನಾ ಟೆನ್ಷನ್ ಈಗ ಮತ್ತೆ ಆರಂಭ ಆಗಿದೆ. ಬಟ್ ಇದನ್ನ ಬೇರೆ ಕಡೆ ಅಥವಾ ಬೇರೆ ಬೇರೆ ಜನರಿಗೂ ಕೂಡ ಹರಡದ ರೀತಿಯಲ್ಲಿ ಮಾಡೋದು ಡಾಕ್ಟರ್ಗಳ ಕರ್ತವ್ಯ, ಆರೋಗ್ಯ ಇಲಾಖೆಯ ಕರ್ತವ್ಯ. ಸೊ ಆ ನಿಟ್ಟಿನಲ್ಲಿ ಕೊರೋನಾ ದೃಢಪಟ್ಟಿರುವಂತಹ ಮಹಿಳೆಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನ ಕೊಡಬೇಕು. ಆಕೆಯ ಸಂಪರ್ಕದಲ್ಲಿ ಯಾರ್ಯಾರಿದ್ರೋ ಎಲ್ಲರನ್ನೂ ಕೂಡ ಕರೆಸಿ ಟೆಸ್ಟ್ ಮಾಡಬೇಕು. ಅವ್ರಿಗೇನಾದ್ರೂ ಪಾಸಿಟಿವ್ ಬಂದಿದ್ದೆ ಆದರೆ ಮತ್ತೆ ಅವರನ್ನು ಎಲ್ಲೂ ಬಿಡಂಗೆ ಇಲ್ಲ. ಇದು ದೊಡ್ಡ ಸವಾಲು, ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗ ಇದು. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯ ಇಲಾಖೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಯಾವಾಗ ಗೊತ್ತಾಯ್ತು ಈ ಕೊರೋನಾ ಪಾಸಿಟಿವ್ ವಿಚಾರ? ಜೊತೆಗೆ ಆಕೆ ಯಾರ್ಯಾರ ಸಂಪರ್ಕದಲ್ಲಿದ್ರಂತೆ, ಎಲ್ಲೆಲ್ಲಿ ಸುತ್ತಾಡಿದ್ರಂತೆ, ಏನಾದ್ರೂ ಮಾಹಿತಿ ಇದೆಯಾ?
ರಾಮ್, ಪ್ರಮುಖವಾಗಿ ಇದು ಕೋವಿಡ್-19 ಕರೋನಾ ವೈರಸ್ ಅಂದ್ರೆ ಎಲ್ರಿಗೂ ಒಂದು ಭಯ ಮತ್ತು ಆತಂಕ. ಯಾಕಂದ್ರೆ ಈ ಹಿಂದೆ ಯಾವ ರೀತಿ ಒಂದು ಪರಿಸ್ಥಿತಿ ಇತ್ತು ಅಂತ ಎಲ್ಲರ ಒಂದು ಕಣ್ಣೆದುರಿದೆ. ಹೀಗಾಗಿ ಈಗ ಬೀದರ್ ಜಿಲ್ಲೆಗೆ ಮತ್ತೆ ಕೋವಿಡ್-19 ಲಗ್ಗೆ ಇಟ್ಟಿರುವಂತದ್ದು ಅಂತಂದ್ರೆ ಕೋವಿಡ್ ಪಾಸಿಟಿವ್ ದೃಢಪಟ್ಟಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಪ್ರಮುಖವಾಗಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಓರ್ವ ಮಹಿಳೆಗೆ ಅಂತಂದ್ರೆ ಅದರ ಲಕ್ಷಣಗಳ ಬಂದಿದ್ರಿಂದ ಅಂದ್ರೆ ಆರೋಗ್ಯ ಇಲಾಖೆಯ ವೈದ್ಯರು ಒಂದು ತಪಾಸಣೆಯನ್ನ ಮಾಡ್ತಾರೆ. 24 ಗಂಟೆಗಳ ಬಳಿಕ ಅಂದ್ರೆ ನಿನ್ನೆ ಈ ಒಂದು ವರದಿ ಬಂದಿದೆ. ಭಾಲ್ಕಿ ಮೂಲದ ಓರ್ವ ಮಹಿಳೆಯಲ್ಲಿ ಕೋವಿಡ್-19 ದೃಢಪಟ್ಟಿರುವಂತದ್ದು. ಹೀಗಾಗಿ ಸಾಕಷ್ಟು ಒಂದು ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿ ಯಾರ್ಯಾರು ಆ ಮಹಿಳೆಯ ಸಂಪರ್ಕದಲ್ಲಿ ಇದ್ರು ಅನ್ನೋದು ಕೂಡ ಸಾಕಷ್ಟು ಒಂದು ಪರಿಶೀಲನೆ ಮಾಡಿ ಅವರ ಸ್ಯಾಂಪಲ್ ಕೂಡ ಟೆಸ್ಟ್ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಏನು ಒಂದು 30 ಜನರ ಸ್ಯಾಂಪಲ್ ಕೂಡ ಅಂದ್ರೆ ಕೋವಿಡ್-19 ದೃಢಪಟ್ಟಿರುವಂತಹ ಮಹಿಳೆಯ ಸಂಪರ್ಕದಲ್ಲಿರುವಂತಹ 30 ಜನರ ಸ್ಯಾಂಪಲ್ ಕೂಡ ಟೆಸ್ಟ್ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಪ್ರಮುಖವಾಗಿ ಈ ವಿಷಯ DHO ಆಗಿರ್ಬೋದು ಮತ್ತೆ ಆರೋಗ್ಯ ಇಲಾಖೆ, ಬೀದರ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಧಿಕೃತವಾಗಿ ಹೇಳಿಕೆಯನ್ನ ನೀಡ್ತಿಲ್ಲ. ಯಾಕಂದ್ರೆ ಸಾರ್ವಜನಿಕರಲ್ಲಿ ಒಂದು ಭಯದ ವಾತಾವರಣ ಮೂಡುತ್ತೆ ಅನ್ನೋದು ಸಾಕಷ್ಟು ಒಂದು ಅವರಲ್ಲೂ ಕೂಡ ಒಂದು ಆತಂಕ ಇದೆ. ಈಗಾಗಲೇ ಏನು ಬೀದರ್ನ ಜಿಲ್ಲಾಸ್ಪತ್ರೆ ಬ್ರಿಮ್ಸ್ ನಲ್ಲಿ ಸಪರೇಟ್ ಆಗಿ ಒಂದು ಸ್ಪೆಷಲ್ ಇದರಲ್ಲಿ ಆ ಮಹಿಳೆಗೆ ಕೋವಿಡ್-19 ದೃಢಪಟ್ಟ ಮಹಿಳೆಗೆ ಚಿಕಿತ್ಸೆ ಕೂಡ ಮುಂದುವರಿಸಲಾಗ್ತಾ ಇರುವಂತದ್ದು. ಮತ್ತೆ ಜೊತೆಗೆ ಆ ಮಹಿಳೆಯ ಸಂಪರ್ಕದಲ್ಲಿದ್ದ ಎಲ್ರಿಗೂ ಕೂಡ ಒಂದು ಸ್ಯಾಂಪಲ್ ಟೆಸ್ಟ್ ಮಾಡ್ಲಿಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಾರ್ವಜನಿಕರು ಕೂಡ ಭಯದ ವಾತಾವರಣದಲ್ಲಿ ಇರಬಾರ್ದು. ಆದ್ರೂ ಕೂಡ ಯಾವ ರೀತಿ ಒಂದು ಅಲರ್ಟ್ ಆಗಿ ಕೆಲಸ ಮಾಡಬೇಕು, ಎಲ್ಲಾ ರೀತಿಯ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಬೀದರ್ ಜಿಲ್ಲಾಸ್ಪತ್ರೆ ಬ್ರಿಮ್ಸ್ ಆಗಿರ್ಬೋದು ಮತ್ತೆ ಆರೋಗ್ಯ ಇಲಾಖೆ ಕೂಡ ಮುಂದಾಗಿರುವಂತದ್ದು. ಹೀಗಾಗಿ ಏನು ಬೀದರ್ನ ಭಾಲ್ಕಿ ಮೂಲದ ಓರ್ವ ಮಹಿಳೆಯಲ್ಲಿ ಈಗಾಗಲೇ ಕೋವಿಡ್-19 ಕೂಡ ದೃಢ ಆಗಿರುವಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಸಾಕಷ್ಟು ಒಂದು ಅಲರ್ಟ್ ಆಗಿರುವಂತದ್ದು. ಈ ಕುರಿತು ಈಗಾಗಲೇ ಏನು DHO ಕೂಡ ಅಧಿಕೃತವಾಗಿ ಮಾಹಿತಿ ನೀಡಲಿಕ್ಕೆ ಸ್ವಲ್ಪ ಹಿಂದೇಟಾಗ್ತಾ ಇದ್ದಾರೆ. ನಾವು ಕೂಡ ಜಿಲ್ಲಾಧಿಕಾರಿಗಳಿಗೆ ಸಂಪರ್ಕವನ್ನ ಮಾಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನೂ ಒಂದಿಬ್ಬರಿಗೂ ಕೂಡ ಈ ಒಂದು ಕೋವಿಡ್-19 ದೃಢ ಆಗಿದೆ ಅನ್ನೋದು ಮಾಹಿತಿ ಆದ್ರೆ ಅಧಿಕೃತವಾಗಿ ಇನ್ನು ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.